ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಲೇಹ್ ಲಡಾಖ್ ಟೂರ್ಗೆ ಅಡಿಗಾಸ್ ಯಾತ್ರಾ ವಿಶೇಷ ಪ್ಯಾಕೇಜ್. ಕಣಿವೆ ಪ್ರವಾಸಕ್ಕೆ ಸಕಲ ಸೌಕರ್ಯದೊಂದಿಗೆ ಸಂಸ್ಥೆ ಸಾಥ್. ಭಾರತೀಯ ಸೈನಿಕನ ಕಥೆ ಹೇಳುವ ಜರ್ಮನಿಯ ಸ್ಮಾರಕ. ವೀರಕೇಸರಿಗೆ ಇಟಲಿ ಸರ್ಕಾರದ ಬಹುದೊಡ್ಡ ಗೌರವ. ಚಾರಣ ಪಯಣದಲ್ಲಿ ಭರತನಾಟ್ಯ ಪ್ರದರ್ಶನ. ಹಿಮಾಲಯ ಬೇಸ್ ಕ್ಯಾಂಪ್ನಲ್ಲಿ ಸಾನಿಕ ನರ್ತನ. ಪ್ರವಾಸಿ ಲೋಕದಲ್ಲಿ ಈಗ ಗುಜರಾತ್ನದ್ದೇ ಸುದ್ದಿ. ಫೋಟೋಗ್ರಾಫರ್ಸ್ನ ನೆಚ್ಚಿನ ತಾಣವಾಯಿತು ದ್ವಾರಕಾ ಬೀಚ್. ಲೇಹ್ ಲಡಾಖ್ ಪ್ರವಾಸಕ್ಕೆ ಕರ್ನಾಟಕದ ಪ್ರಸಿದ್ಧ ಟೂರ್ ಆಪರೇಟರ್ ಅಡಿಗಾಸ್ ಯಾತ್ರಾ ವಿಶೇಷ ಪ್ಯಾಕೇಜ್ ಘೋಷಿಸಿದೆ. ಮಂಜಿನ ಮರುಭೂಮಿ ಎಂದೇ ಪ್ರಸಿದ್ಧಿ ಪಡೆದಿರುವ ಲೇಹ್ ಲಡಾಖ್ ಪ್ರಾಕೃತಿಕ ಸೌಂದರ್ಯಕ್ಕಷ್ಟೇ ಅಲ್ಲದೆ ಭಾರತೀಯ ಪ್ರವಾಸಿ ತಾಣಗಳ ರಾಯಭಾರಿ ಎಂದು ಹೆಸರು ಮಾಡಿದೆ. ಇಂತಹ ವಿಭಿನ್ನ ತಾಣಕ್ಕೆ ಪ್ರವಾಸಿಗರನ್ನ ಕರೆದೊಯ್ಯಲು ಅಡಿಗಾಸ್ ಯಾತ್ರಾ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಕರ್ದುಂಗ್ಲಾ, ಪ್ಯಾಂಗಾಂಗ್ ತ್ಸೋ ಸರೋವರ, ನುಬ್ರಾ ಕಣಿವೆ, ಮ್ಯಾಗ್ನೆಟಿಕ್ ಪಾಯಿಂಟ್, ಕಾರ್ಗಿಲ್ ಯುದ್ಧ ಸ್ಮಾರಕ ಮುಂತಾದ ತಾಣಗಳು ಈ ಪ್ರವಾಸದ ಭಾಗವಾಗಿದ್ದು, ಪ್ರವಾಸಿಗರಿಗೆ ಫಿಕ್ಸ್ಡ್ ಡಿಪಾರ್ಚರ್ ಮತ್ತು ಕಸ್ಟಮೈಸ್ಡ್ ಪ್ರವಾಸಗಳು ಲಭ್ಯವಿದೆ ಎಂದು ಅಡಿಗಾಸ್ ಯಾತ್ರಾ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ www.adigasyatranews.comಗೆ ಲಾಗಿನ್ ಆಗಿ ನಿಮ್ಮ ಮುಂಗಡ ಬುಕಿಂಗ್ ಕಾಯ್ದಿರಿಸಿಕೊಳ್ಳಿ. ಜರ್ಮನಿಯ ಪೆರುಜಿಯಾದ ಮಾಂಟೋನ್ನಲ್ಲಿ ಭಾರತೀಯ ವೀರನೊಬ್ಬನ ಬಗ್ಗೆ ಕತೆ ಹೇಳುವ ಸ್ಮಾರಕ ಹೊಂದಿದೆ. ಯಾರು ಈ ಹೀರೋ? ಹೇಳ್ತೀನಿ ಕೇಳಿ. ಮಹಾರಾಷ್ಟ್ರದ ನಾಯಕ್ ಯಶವಂತ್ ಘಾಡ್ಗೆ. ಈ ಹೆಸರನ್ನ ಕೆಲವರು ಕೇಳಿರ್ತೀರಾ. ಮರಾಠ ಲೈಟ್ ಇನ್ಫ್ಯಾಂಟ್ರಿಯ ರೆಜಿಮೆಂಟ್ಗೆ ಸೇರಿದ ಈ ಹೀರೋನ ವೀರಗಾಥೆ ಅವಿಸ್ಮರಣೀಯ. ಎರಡನೇ ಮಹಾಯುದ್ಧದಲ್ಲಿ ಈ ವ್ಯಕ್ತಿಯ ಶೌರ್ಯ ಪರಾಕ್ರಮಕ್ಕೆ ಎದುರಾಳಿಗಳು ಮಂಡಿಯೂರಿದ್ದರಂತೆ. ಇಟಲಿಯ ಅಪ್ಪರ್ ಟೈಬರ್ ಕಣಿವೆಯಲ್ಲಿ ಶತ್ರುಗಳ ಮೆಷಿನ್ ಗನ್ ದಾಳಿಯನ್ನು ಲೆಕ್ಕಿಸದೆ ಹೋರಾಡಿದ ವೀರಕೇಸರಿಯನ್ನ ಇಟಲಿ ಇಂದಿಗೂ ಸ್ಮರಿಸುತ್ತಿದೆ. ಇದರ ಗುರುತಾಗಿ ವಿಸಿ ಯಶವಂತ್ ಖಡ್ಗೆ ಸುಂಡ್ಯ ಸ್ಮಾರಕ ನಿರ್ಮಿಸುವ ಮೂಲಕ ಗೌರವವನ್ನು ಸಮರ್ಪಿಸಲಾಗಿದೆ. ಬಾಂಡಂಗ್ ತನ್ನ ತಂಪಾದ ಹವಾಮಾನ ಮತ್ತು ಶ್ರೀಮಂತ ಸಂಸ್ಕೃತಿಗೆ ಹೆಸರುವಾಸಿ. ಈ ನಗರವನ್ನ ಪ್ಯಾರಿಸ್ ವ್ಯಾನ್ ಜಾವಾ ಎಂದು ಕರೆಯಲಾಗುತ್ತದೆ. ಇಲ್ಲಿನ ಸುಂದರವಾದ ಯುರೋಪಿಯನ್ ಶೈಲಿಯ ವಾಸ್ತುಶಿಲ್ಪ ಮತ್ತು ಫ್ಯಾಷನ್ ಸಂಸ್ಕೃತಿಯಿಂದಾಗಿ ಈ ಹೆಸರು ಬಂದಿದೆ. 1955ರಲ್ಲಿ ನಡೆದ ಐತಿಹಾಸಿಕ ಬಾಂಡಂಗ್ ಸಮ್ಮೇಳನ ಇಲ್ಲೇ ಜರುಗಿದ್ದು, ಇದು ಅಲಿಪ್ತ ಚಳವಳಿ ರೂಪುಗೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು. ಯುನೆಸ್ಕೋ ಮಾನ್ಯತೆ ಪಡೆದ ಬಿದಿರಿನ ಸಂಗೀತ ವಾದ್ಯ ಆಂಗ್ಲಿಕುಂಗ್ ಇಲ್ಲಿ ಬಹಳ ಪ್ರಸಿದ್ಧ. ಈ ನಗರವು ಜ್ವಾಲಾಮುಖಿಗಳಿಂದ ಆವೃತವಾದ ಕಣಿವೆಯಲ್ಲಿದೆ. ಇಲ್ಲಿನ ತಂಕುಬನ್ ಪರಾಹು ಎಂಬ ಜ್ವಾಲಾಮುಖಿಯ ಹತ್ತಿರಕ್ಕೆ ಪ್ರವಾಸಿಗರು ಹೋಗಬಹುದು. ಇದು ದೋಣಿಯ ಆಕಾರದಲ್ಲಿದೆ ಎಂದು ನಂಬಲಾಗಿದೆ. ಹಾಗಾದ್ರೆ ಬಾಂಡಂಗ್ ಎಲ್ಲಿದೆ? ಟ್ರೆಕಿಂಗ್ ಗೇರ್ಸ್ ಹಾಕೊಂಡು ಹಿಮಾಲಯದಲ್ಲಿ ಚಾರಣ ಮಾಡೋದೇ ಕಷ್ಟ. ಇನ್ನು ಅಲ್ಲಿ ಭರತನಾಟ್ಯ ಮಾಡೋದು ಊಹೆಗೂ ನಿಲುಕದ್ದು. ಈ ಅಸಾಧ್ಯವನ್ನ ಮುಂಬೈ ಮೂಲದ ಸಾನಿಕಾ ಶಾ ಎಂಬ ಚಾರಣ ಪ್ರಿಯೆ ಸಾಧಿಸಿ ತೋರಿಸಿದ್ದಾರೆ. ತಮ್ಮ ಟ್ರೆಕಿಂಗ್ ಬಕೆಟ್ ಲಿಸ್ಟ್ ನಲ್ಲಿದ್ದ ಮೌಂಟ್ ಎಲ್ಬ್ರುಸ್, ಮೌಂಟ್ ಕಿಲಿಮಂಜಾರೋ ಏರಿ ಸಾಧನೆಯನ್ನ ಮಾಡಿದ್ರು. ಈ ಬಾರಿ ಮೌಂಟ್ ಎವರೆಸ್ಟ್ ನ ಏರಿದ್ದು ಮಾತ್ರವಲ್ಲ, ಜೊತೆಗೆ ಅಲ್ಲಿ ತಮ್ಮ ಭರತನಾಟ್ಯ ಪ್ರದರ್ಶನದ ಮೂಲಕ ಸಾಧಕರ ಲಿಸ್ಟ್ ನಲ್ಲಿ ಸ್ಥಾನ ಪಡೆದಿದ್ದಾರೆ. ಈ ಕುರಿತು ಪೋಸ್ಟ್ ಹಂಚಿಕೊಂಡಿರುವ ಸಾನಿಕಾ, ಹಿಮಾಲಯದ ನೆಲದಲ್ಲಿ ನರ್ತಿಸುವುದು ನನ್ನ ಕನಸಾಗಿತ್ತು. ನೃತ್ಯ ಮಾಡುವಾಗ ಹಿಮಾಲಯದಲ್ಲಿ ಅಲ್ಲ, ದೇವಾಲಯದಲ್ಲಿ ನರ್ತಿಸಿದಂತೆ ಭಾಸವಾಗುತ್ತಿತ್ತು. ಈ ಖುಷಿಯನ್ನ ವಿವರಿಸುವುದು ಅಸಾಧ್ಯ ಎಂದು ತಿಳಿಸಿದ್ದಾರೆ. ಗುಜರಾತ್ ಬೀಚ್ನಲ್ಲಿ ಪ್ರವಾಸಿಗರ ಕ್ಯಾಮೆರಾ ಕಣ್ಣಿಗೆ ಬಿದ್ದ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಸದ್ಯ ಭಾರಿ ಸದ್ದು ಮಾಡ್ತಾ ಇದೆ. ದ್ವಾರಕಾದ ಶಿವರಾಜಪುರ ಬೀಚ್ ಬಳಿ ಡಾಲ್ಫಿನ್ಗಳ ಗುಂಪೊಂದು ಈಜುತ್ತಿರುವ ದೃಶ್ಯ ಈಗ ಎಲ್ಲರ ಮನಗೆದ್ದಿದೆ. ದಡದ ಸಮೀಪವೇ ಈ ಡಾಲ್ಫಿನ್ಗಳು ಆಟವಾಡುತ್ತಿದ್ದು, ಪ್ರವಾಸಿಗರು ಈ ಜಲಚರಗಳ ಜಲಕ್ರೀಡೆಗೆ ಫಿದಾ ಆಗಿದ್ದಾರೆ. ಇದೀಗ ಪ್ರವಾಸಿಗರ ಮನ ಶಿವರಾಜಪುರ ಬೀಚ್ ಕಡೆಗೆ ಸೆಳೆಯುತ್ತಿದ್ದು, ಡಾಲ್ಫಿನ್ಗಳ ಸುಂದರ ಚಿತ್ರಗಳಿಗಾಗಿ ಫೋಟೋಗ್ರಾಫರ್ಸ್ ಕ್ಯಾಮೆರಾಗಳು ಕಾದು ಕುಳಿತಿವೆ. ಈ ಅಕ್ವಾಟಿಕ್ ವಂಡರ್ಸ್ ನಿಂದ ಬೀಚ್ ಪ್ರವಾಸೋದ್ಯಮದ ಮೆರುಗು ಹೆಚ್ಚಿದೆ ಎನ್ನುತ್ತಿದ್ದಾರೆ ನೆಟ್ಟಿಗರು. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಕರ್ನಾಟಕದ ಅತಿ ಎತ್ತರದ ಪೀಕ್ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ. ವಿಹಾರ್ ವೇ ವಿಶ್ವ. ನಮಸ್ಕಾರ.